अस्सलामु अलैकुम वरहमतुल्लाहि ताला वबरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहि वस्सहबिहि अजमईन अम्मा बाद। क़ाल अल्लाहु ताला फ़ी क़ुरआनिल मजीद वसख्खर लकुम मा फ़िस समावाति व मा फ़िल अर्द जमीअम मिन्हु। ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನೆಚ್ಚಿನ ಸಹಪಾಠಿ ಮಿತ್ರರೇ, ನಾನು ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಮುಂದೆ ಮೊಬೈಲ್ ಫೋನ್ನ ವರದಾನವೇ ಅಥವಾ ಶಾಪವೇ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತಿದ್ದೇನೆ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹನ ತೌಫೀಕ್ ನೀಡಲಿ, ಆಮೀನ್. ಪ್ರಿಯರೇ, ಇಂದಿನ ನಮ್ಮ ಸಮಾಜದಲ್ಲಿ ಎಲ್ಲರ ಕೈಯಲ್ಲೂ ಕಾಣಸಿಗುವ ಒಂದು ವಸ್ತುವಾಗಿದೆ ಮೊಬೈಲ್ ಫೋನ್. ಇದು ಮಾನವ ಇತಿಹಾಸವಾದಲ್ಲೇ ಅತಿ ವೇಗವಾಗಿ ಹರಡಿಕೊಂಡಿರುವ ಒಂದು ಸಾಧನವಾಗಿದೆ ಮೊಬೈಲ್ ಫೋನ್ ಎಂಬುದು. ನಾವೆಲ್ಲರೂ ಒಪ್ಪಿಕೊಳ್ಳಬೇಕು, ಇಂದಿನ ಕಾಲದಲ್ಲಿ ಮೊಬೈಲ್ ಫೋನ್ ನಮ್ಮ ಜೀವನದ ಅಭಿರಾಜ್ಯ ಸಾಧನವಾಗಿದೆ. ಒಂದು ಕರೆ, ಒಂದು ಸಂದೇಶ ಅಥವಾ ವಾಟ್ಸಪ್ ಮೂಲಕ ನಾವು ಜಗತ್ತಿನಾದ್ಯಂತ ಸಂಪರ್ಕ ಸಾಧಿಸುವಂತಿದೆ. ಇದು ಶಿಕ್ಷಣ, ವ್ಯಾಪಾರ, ಆರೋಗ್ಯ, ಸುರಕ್ಷತೆ ಎಲ್ಲ ಕ್ಷೇತ್ರಗಳಲ್ಲೂ ಉಪಯೋಗಿಸುತ್ತದೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಉಪಯೋಗಿಸಬೇಕು ಸಹೋದರರೇ. ಪ್ರಿಯರೇ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನ ವಿಶುದ್ಧ ಗ್ರಂಥದಲ್ಲಿ ಹೇಳುತ್ತಿದ್ದಾನೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ವಸಖ್ಖರ ಲಹುಂ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್ ಜಮೀಅಂ ಮಿನ್ಹು. ಆಕಾಶ ಮತ್ತು ಭೂಮಿಯಲ್ಲಿರುವ ಎಲ್ಲವನ್ನು ಅಲ್ಲಾಹನು ನಿಮ್ಮ ಸೇವೆಗೆ ಬಳಸುವಂತೆ ಮಾಡಿದ್ದಾನೆ ಸಹೋದರರೇ. ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ, ಮೊಬೈಲ್ ಫೋನ್ ಕೂಡ ಅಲ್ಲಾಹನು ನೀಡಿದ ಒಂದು ಸಂಬಂಧವಾಗಿದೆ ನಬಿ ಸಲ್ಲಲ್ಲಾಹು ಸಹೋದರರೇ. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ ಅದಾಗಿದೆ ಮುಖ್ಯ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುತ್ತೇವಾ, ಕೆಟ್ಟ ರೀತಿಯಲ್ಲಿ ಉಪಯೋಗಿಸುತ್ತೇವಾ, ಅದಾಗಿದೆ ಈ ಮೊಬೈಲ್ ಫೋನ್ನಲ್ಲಿರುವ ಮುಖ್ಯವಾದ ಕಾರ್ಯಗಳ ಸಹೋದರರೇ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಿದ್ದಾರೆ, ಒಬ್ಬನ ಕಾಲುಗಳು ಕಿಯಾಮತ್ ದಿನ ಅಲ್ಲಾಹನ ಮುಂದೆ ಸರಿಯುವುದಿಲ್ಲ. ಅವನ ಸಮಯವು ಹೇಗೆ ಕಳೆದವನು ಎಂಬುದನ್ನು ಅಲ್ಲಾಹನು ಕೇಳುವ ತನಕ ಒಬ್ಬನ ಕಾಲು ಸಹ ಅಲ್ಲಾಹನ ತೆರಕ ಸಮಯ ಹೋಗುವುದಿಲ್ಲ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ ಸಹೋದರರೇ. ಇದು ನಮಗೆ ಎಚ್ಚರಿಕೆ ನೀಡುವ ಒಂದು ಸಂದರ್ಭವಾಗಿದೆ ಸಹೋದರರೇ. ಮೊಬೈಲ್ ಫೋನ್ನಲ್ಲಿ ನಮ್ಮ ಎಲ್ಲ ಸಮಯವನ್ನು ಕಳೆಯಬಾರದು. ಅದನ್ನು ಉಪಯೋಗಿಸುವುದರಲ್ಲಿ ನಮ್ಮೆಲ್ಲರಿಗೆ ಜವಾಬ್ದಾರಿ ಇದೆ ಸಹೋದರರೇ. ಮೊಬೈಲ್ ಫೋನ್ನಲ್ಲಿರುವ ವರದಾನವೇನೆಂದರೆ, ಕುಟುಂಬ ಸ್ನೇಹಿತರೊಂದಿಗೆ ಒಳ್ಳೆ ಸಂಪರ್ಕವನ್ನು ನಮಗೆ ಮಾಡಬಹುದು. ಆನ್ಲೈನ್ ಶಿಕ್ಷಣ ಮತ್ತು ಜ್ಞಾನವನ್ನು ನೀಡಬಹುದು. ತುರ್ತು ಸಂದರ್ಭಗಳಲ್ಲಿ ಸಹಾಯ ಮಾಡಬಹುದು. ದೀನಿ ವ್ಯಾಖ್ಯಾನ, ಕುರ್ಆನ್ ಪಾಠಗಳನ್ನು ಅದರಿಂದ ಕಲಿಯಬಹುದು, ಅದರಿಂದ ಕೇಳಬಹುದು, ಅದರಿಂದ ಓದಬಹುದು ಸಹೋದರರೇ. ಪ್ರಿಯರೇ, ಮತ್ತೆ ಈ ಮೊಬೈಲ್ ಫೋನ್ಗಳಿಂದ ಶಾಪ ಎಂದಿರುವುದು, ನಾವು ನಮ್ಮ ಸಮಯವನ್ನು ಕೆಟ್ಟದಾಗಿ ಮಾಡಿಸುತ್ತೇವೆ. ಆ ಸಮಯವನ್ನು ಕಿತ್ತು ತೆಗೆದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸದೆ ಕೆಟ್ಟ ಮಾರ್ಗಕ್ಕೆ ನಾವು ಈ ಸಮಯವನ್ನು ನಾವು ಉಪಯೋಗಿಸುತ್ತೇವೆ. ಕೆಟ್ಟ ಮಾರ್ಗಕ್ಕೆ ನಾವು ತಲುಪುತ್ತೇವೆ. ಕೆಟ್ಟ ಆಟವನ್ನು ಆಡುತ್ತೇವೆ. ಎಲ್ಲ ಆರೋಗ್ಯ ಸಮಸ್ಯೆಗಳು ಇದರಲ್ಲಿ ಇರುತ್ತವೆ ಸಹೋದರರೇ. ಅದಕ್ಕಾಗಿ ಮೊಬೈಲ್ ಫೋನ್ ಸ್ವಂತ ವರದಾನವೋ ಶಾಪವೋ ಅಲ್ಲ, ಅದು ನಮ್ಮ ಬಳಕೆ ಮೇಲೆಯಾಗಿದೆ. ಅದು ಅವಲಂಬಿತವಾಗಿರುವುದು. ನಾವು ಅದನ್ನು ಉಪಯೋಗಿಸಿದರೆ ಜ್ಞಾನ, ದೀನ್, ಸಮಾಜ ಸೇವೆಗೆ ಅದು ವರದಾನ. ಆದರೆ ಕೆಟ್ಟ ದಾರಿಯಲ್ಲಿ ಬಳಸಿದರೆ ಅದು ಶಾಪ ಸಹೋದರರೇ. ಪ್ರಿಯರೇ, ಒಂದು ಕವಿ ಹೇಳುತ್ತಿದ್ದಾನೆ, ಫೋನ್ ಮೇ ಚಪ್ಪಿ ಹೇ ದುನಿಯಾ ಮಗರ್ ದಿಲ್ ಕಿ ಹಾತಿ ಕೋ ಜಾತಿ ಹೇ. ಅಲ್ಲಾಹು ನಮ್ಮನ್ನು ತಂತ್ರಜ್ಞಾನವನ್ನು ಸರಿಯಾಗಿ ದಾರಿಯಲ್ಲಿ ಉಪಯೋಗಿಸಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ ಎಂದು ಹೇಳ್ತಾ ನನ್ನ ಚಿಕ್ಕ ಪುಟ್ಟ ಭಾಷಣಿಗೆ ವರಾಮ ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.